ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ನನ್ನ ಫ್ರೆಂಡ್, ಅಂದರೆ ನಮ್ಮ ಏಜರವರು, ನಮ್ಮ ಮನೆ ಪಕ್ಕದವರು, ನನ್ನ ಫ್ರೆಂಡು ಹಳದಿ ಶಾಸ್ತ್ರ ಇತ್ತು, ಅದನ್ನು ಹೋಗ್ತಾ ಇದ್ವಿ. ಅದು ಮುಗಿಸ್ಕೊಂಡು ಬಂದು ಈಗ ನಮ್ಮ ಮನೆ ಪಕ್ಕದವರು ಹೋದ್ವಾರ ತುಳಸಿ ಹಬ್ಬ ಇತ್ತಲ್ವಾ, ಸೊ ಅವ್ರು ಮಾಡಂಗಿರ್ಲಿಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಆ ಪೂಜೆ ಕರೆದೋಗಿದ್ದಾರೆ, ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ಕಡೆ ತುಳಸಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ತುಳಸಿ ಹಬ್ಬ ಅಂತ ಹೇಳಿ. ಹಳದಿ ಶಾಸ್ತ್ರ ಮುಗಿಸ್ಕೊಂಬಂದ, ಅಂದರೆ ಹಳದಿ ಶಾಸ್ತ್ರ ಅಂದರೆ ಇನ್ನು ಹಳದಿ ಹಚ್ಚಿರ್ತಿರ್ಲಿಲ್ಲ, ಬಳೆ ಶಾಸ್ತ್ರ. ನೋಡಿ, ಬಳೆ ಹಾಕ್ಸ್ಕೊಂಬಂದೆ. ಫೋಟೋಸ್ ಎಲ್ಲ ತಗೊತಾ ಇದ್ರು. ಅವಳು ರೆಡಿ ಆಗಿದ್ಲು. ಹಳದಿ ಶಾಸ್ತ್ರ ಮಾಡೋಕ್ಕಿನ್ನ ಬಳೆ ಎಲ್ಲ ಹಾಕ್ಸ್ಕೊಳೋರಿದ್ರು, ಅದಕ್ಕೆ ಬಳೆ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ಒಟ್ಟಿಗೆ ಹಳದಿ ಶಾಸ್ತ್ರ ಮಾಡೋಣ ಅಂತ ಸುಮ್ಮನಾದ್ರು. ಸೊ ನಾನು ಚಳಿ ಆಗ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಆಮೇಲೆ ಹೋಗೋಣ ಬೇಕಾದ್ರೆ ಅಂತ. ಸೊ ಈಗ ಅಕ್ಕ ಕರೆದೋಗಿದ್ದಾರೆ, ಪೂಜೆಗೆ ಬನ್ನಿ ಅಂತ. ಸೊ ಹೋಗೋಣ ಬನ್ನಿ. ಇಲ್ಲೇ ನಮ್ಮ ಮನೆ ಪಕ್ಕನೇ, ಹಿಂಗೆ ಡೋರ್ ತೆಗೆದ್ರೆ ಅವ್ರ ಮನೆ. ತೋರಿಸ್ತೀನಿ ರೀ. ಡ್ರೆಸ್ ನೋಡಿ, ಇದೆಷ್ಟು ಚೆನ್ನಾಗಿದೆ ಗೊತ್ತಾ? ಈ ಡ್ರೆಸ್ ನೋಡಿ, ನಾನು ವೇರು ಒಂದ್ಸತಿ ಮಾಡಿದ್ದೆ, ಬಟ್ ಅವಾಗಿನ ವಿಡಿಯೋ ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಸೊ ನಿಮಗೆ ಗೊತ್ತಿಲ್ಲ. ನೋಡಿ, ಹಿಂಗೆ ಹೋಗಿ ಅಲ್ಲೋದೆ ಅಕ್ಕರ ಮನೆ, ಅದೇ ಅವ್ರ ಮನೆ. ಈಗ ಮುಗಿಸ್ಕೊಂಡು ಪೂಜೆ ಬಂದ ಎಲ್ಲ. ನಾಳೆ ಮದುವೆ ಇದೆ, ಶನಿವಾರ ಭಾನುವಾರ. ನಾಳೆ ಫುಲ್ಲು ನಮ್ಮ ಮನೇಲಿ. ನಾಳೆ ಇವತ್ತು ಪೈಂಟ್ ಹೊಡಿಬೇಕಿತ್ತು, ನಾಳೆಗೆ ಬರ್ತಾರೆ ಅಂತ ಹೇಳೋರೆ. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಮದುವೆಗೆ ಬೇರೆ ಹೋಗಬೇಕು, ಬೇಗ ಪೈಂಟ್ ಹೊಡೆದಾದ್ಮೇಲೆ ಹೋಗಬೇಕು. ನಾಳೆ ಸಂಜೆ ಮತ್ತು ನಮ್ಮೂರಲ್ಲೇ ಮದುವೆ ಇರೋದು, ಅಂದರೆ ನಮ್ಮೂರಲ್ಲಿ ಚೌಟ್ರಿ ಎಲ್ಲ ಇದೆ. ಸೊ ಇಲ್ಲೇ ಮದುವೆ. ಭಾನುವಾರ ಬೆಳಗ್ಗೆನೂ ಹೋಗ್ಬೇಕು, ಭಾನುವಾರ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಏನೇನು ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಸಿಗ್ತೀನಿ. ಬೈ. ನಮ್ಮಮ್ಮ ಮೆಹಂದಿ ಎಲ್ಲ ಹಾಕ್ಸ್ಕೊಂಬಂದಿದ್ರು, ಅರಿಶಿನ ಶಾಸ್ತ್ರ ಎಲ್ಲ ಮಾಡಿ. ಅರಿಶಿನ ಶಾಸ್ತ್ರ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಲೇಟ್ ಆಗುತ್ತೆ ಅಂತ ನಾವು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೋ ಮನೆ ಹತ್ರ. ನಮ್ಮಮ್ಮ ಎಲ್ಲ ಮುಗಿಸ್ಕೊಂಡ್ಬಂದರು. ಸೊ ಇದಾಗಿದ್ದು ಶುಕ್ರವಾರ ಆದಮೇಲೆ ಶನಿವಾರ ಮಾರ್ನಿಂಗಿಂದ ನಮಗೆ ತುಂಬ ಕೆಲಸ ಇತ್ತು. ಯಾಕೆಂದರೆ ನಮ್ಮ ಮನೇಲೂ ಮದುವೆ ಇರೋದ್ರಿಂದ ಪೈಂಟ್ ಮಾಡೋರೆಲ್ಲ ಬಂದಿದ್ದರು. ಸೊ ಆ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ನಾವಂತೂ ಫುಲ್ ಕೆಲಸ, ಅವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವು. ಆದರೂ ಏನೂ ಮಾಡೋಕ್ಕಾಗಲ್ಲ, ಮದುವೆಗೆ ಹೋಗಲೇಬೇಕಿತ್ತು. ಸೊ ಅದಕ್ಕೋಸ್ಕರ ಶನಿವಾರ ಸಂಜೆ ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ, ಸ್ನಾನ ಮಾಡಿಸಿ. ಸೊ ನಾನು ಗೊತ್ತೇ ಇದೆ, ನನ್ನ ಮಗಳು ರೆಡಿ ಮಾಡುವಾಗ ಎಷ್ಟು ಇದು ಮಾಡ್ತಾಳೆ ಅಂತ. ಹತ್ಕೊಂಡು ಅದು ಬೇಕು ಇದು ಬೇಕು, ನಾನು ಹಾಕ್ಕೊಬೇಕು, ನೀನು ಹಾಕಬೇಡ, ನಾನು ಇದು ಹಾಕ್ಕೊಬೇಕು ಅಂತ ಎಲ್ಲ. ಅವಳನ್ನ ರೆಡಿ ಮಾಡಿದಷ್ಟಿಗೆ ನಂಗೆ ಸಾಕಾಗೋಗುತ್ತೆ. ಎಷ್ಟು ಸಮಾಧಾನವಾಗಿ ರೆಡಿ ಮಾಡಬೇಕು ಅಂದ್ರೂ ಸಿಟ್ಟು ಬರ್ಸೇ ಬಿಡ್ತಾಳೆ.
ನನಗೆ ಸಿಟ್ಟು ಬಂದರೆ ಒಂದೊಂದು ಸತಿ ಹೊಡೆದೇ ಬಿಡ್ತೀನಿ, ಹತ್ಕೊಂಡು ಕೂತ್ಕೊತಾಳೆ. ಆಮೇಲೆ ಮತ್ತೆ ಎಲ್ಲ ಮೇಕಪ್ ಎಲ್ಲ ತೆಗೆದು ಮತ್ತೆ ಮಾಡಬೇಕಾಗುತ್ತೆ. ಅವಳಿಗೇನು ಮೇಕಪ್ ಏನು ಅಲರ್ಜಿ ಏನಿಲ್ಲ, ಅವಳು ತುಂಬ ಇಷ್ಟಪಟ್ಟೆ ಮಾಡ್ಕೊತಾಳೆ. ನಾನು ವೀಡಿಯೋಸ್ ಮಾಡ್ತೀನಲ್ಲ ಅವೆಲ್ಲ ನೋಡ್ತಾಳೆ ಅಲ್ವಾ, ಅವಳೇ ಒಬ್ಬೊಬ್ಬಳೇ ಮಾತಾಡಿಕೊಂಡು ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೊಂಡು ಫೋನ್ ನಮ್ಮ ಅಪ್ಪನ ತೊಗೊಂಡು ಫೋನ್ ಇಟ್ಕೊಂಡು ಅದರೊಳಗಡೆ ಇದನ್ನು ಹಿಂಗೆ ಹಾಕ್ಕೊಬೇಕು ಹಂಗೆ ಹಾಕ್ಕೊಬೇಕು ಅಂತ ಅವಳೇ ಒಬ್ಬೊಬ್ಬಳೇ ಮಾತಾಡ್ಕೊಂಡು ವೀಡಿಯೋ ಮಾಡಿಕೊಂಡು ರೆಡಿ ಆಗ್ತಾಳೆ. ಈಗ ಕ್ರೀಮ್ ಹಾಕ್ಕೊಬೇಕು, ತಲೆ ಬಚ್ಕೊತೀನಿ ಅಂತ ಎಲ್ಲ. ಸೊ ಆ ಥರ ವೀಡಿಯೋ ತುಂಬ ಇದ್ದಾವೆ, ನಾನು ಯಾವಾಗಾದ್ರೂ ಒಂದು ಸರಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಬಂದು ಹಂಗೆ ನಾನೊಂದು ಸ್ವಲ್ಪ BB ಕ್ರೀಮ್ ಅಪ್ಲೈ ಮಾಡಿದೆ, ಇಲ್ಲ ನಾನೇ ಹಾಕ್ಕೊಬೇಕು ಅಂತ ಮತ್ತೆ ಹಾಕ್ಕೊಂಡ್ಳು. ನಾನು ಹಾಕಿದ್ನೆಲ್ಲ ಅಳಿಸಿ ಮತ್ತೆ ಹಾಕಿ ಅವಳೇ ಹಾಕ್ಕೊಂಡ್ಮೇಲೆ ಮತ್ತೆ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ ಮತ್ತೆ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ಪರ್ಫ್ಯೂಮ್ ಬಂದುಬಿಟ್ಟು, ಆ ಪರ್ಫ್ಯೂಮ್ ಬಾಟ್ಲು ಯಾವಾಗಲೂ ಬಿಡೋಲ್ಲ, ಯಾವಾಗಲೂ ನಾನು ಹಾಕ್ಕೊಬೇಕು ಅಂತಿರ್ತಾಳೆ. ಸೊ ಅದರಲ್ಲಿ 2-3 ಒಂದೇ ಸತಿ ಹಾಕಬೇಕು ಅವಳಿಗೆ, ಒಂದು ಹಾಕಿದ್ರೆ ಆಗೋಲ್ಲ. ಅದೆಲ್ಲ ಹಾಕಿ ಮಕ್ಕಳಿಗೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡೋದು ಒಳ್ಳೆಯದಲ್ಲ. ಬಟ್ ನಮ್ಮನೆ ಮಗಳು ಕೇಳೋದಿಲ್ಲ, ಏನು ಮಾಡಿದ್ರೂ ಕೇಳೋಲ್ಲ, ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸ್ಪ್ರೇ ಮಾಡೋ ಥರ ಮಾಡಿ ಸುಮ್ಮನಾಗ್ಬಿಡ್ತೀನಿ, ಫುಲ್ ಹಾಕೋದೇ ಇಲ್ಲ. ಅದಾದಮೇಲೆ ನಾನು ನನ್ನ ತಂಗಿ ಒಂದೇ ಥರ ಡ್ರೆಸ್ ವೇರ್ ಮಾಡಿದ್ದೀವಿ. ಸೊ ಇಬ್ಬರೂ ರೆಡಿ ಆಗ್ತಾಯಿದ್ದೀವಿ ಸ್ನಾನ ಮಾಡಿಕೊಂಡು. ಲೇಟ್ ಆಗಿಬಿಟ್ಟಿತ್ತು, 7 ಗಂಟೆ ಹತ್ತತ್ರ ಆಗ್ತಾಯಿತ್ತು. ಸೊ ಮನೆಯೆಲ್ಲ ನೋಡಿ ಇನ್ನೂ ಮೆಸ್ಸಿಯಾಗಿ ಹಂಗೆ ಇದೆ. ಪೈಂಟ್ ಆಗಿತ್ತು, ರೂಮಿಂದ ಆಗಿರಲಿಲ್ಲ ಇನ್ನೂ ಪೈಂಟು. ಸೊ ಹಾಲಲ್ಲಿದ್ದೆಲ್ಲ ತಂದು ರೂಮಿಗೆ ಹಾಕಿದ್ರು, ಹಾಲು ಮಾಡ್ತಾಯಿದ್ರಲ್ಲ ಅದಕ್ಕೋಸ್ಕರ. ನಾವು ರೆಡಿ ಆಗಬೇಕಾದ್ರೂ ಇನ್ನೂ ಹಂಗೇ ಇತ್ತು, ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಬರ್ದಂಗೆ ಮಾಡೋಕ್ಕೇನು ಆಗಲಿಲ್ಲ ನನಗೆ. ಸೊ ಹಾಗಾಗಿ ನಾವೇ ಹಂಗೆ ರೆಡಿ ಆಗ್ತಾಯಿದ್ದೀವಿ. ಇನ್ನು ಆ ಪೈಂಟಿಂದೆಲ್ಲ ವೀಡಿಯೋಸ್ ಎಲ್ಲ ಇದೆ, ಅದನ್ನು ನೆಕ್ಸ್ಟ್ ನಾನು ವ್ಲಾಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಡೈಲಿ ನಾನು ಯಾವಾಗಲೂ ರೆಡಿ ಆಗೋ ಥರನೇ ರೆಡಿಯಾಗಿರೋದು. BB ಕ್ರೀಮು, ಕಾಂಪ್ಯಾಕ್ಟು, ಐ ಶ್ಯಾಡೋ, ಐಲೈನರು, ಮಸ್ಕರ ಆ್ಯಂಡ್ ಐಬ್ರೋ ಪೆನ್ಸಿಲ್ ನಮಗೆ ಸಿಗಲೇ ಇಲ್ಲ, ಎಲ್ಲೆಲ್ಲಿ ಇಟ್ಬಿಟ್ಟಿದ್ದೀವೋ. ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇರಲಿಲ್ಲ, ಹುಡುಕಿ ಸಾಕಾಗೋದು. ಏನೂ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಮಾಡಿ ರೆಡಿ ಆದೋ. ಸೊ ಇಲ್ಲಿ ಎಕ್ಸ್ಟ್ರಾ ಏನು ಯೂಸ್ ಮಾಡಿದ್ದು ಅಂದರೆ ಅರ್ಬನ್ ಯೋಗ ಅವ್ರದ್ದು ಹಾಟ್ ಏರ್ ಬ್ರಷು. ಸೊ ಅದು ನಮ್ಮ ಹೇರ್ ಸ್ಟೈಲ್ ಒಂದು ಚೆನ್ನಾಗಿದ್ದರೆ ಇನ್ನು ಕಂಪ್ಲೀಟ್ ಎಲ್ಲ ಚೆನ್ನಾಗಿದ್ದಂಗೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಐ ಶ್ಯಾಡೋನೇ ಸ್ವಲ್ಪ ಬ್ಲಷಾಗಿ ಯೂಸ್ ಮಾಡ್ತಾಯಿದ್ದೀನಿ, ಹೈಲೈಟರು ಬ್ಲಷಾಗಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಾನ್ ಮೇಕಪ್ ಲುಕ್ಕು ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಬಂದಿತ್ತು. ಮೇಕಪ್ ಮಾಡಿರೋ ಥರನೇ ಕಾಣಿಸ್ತಿರಲಿಲ್ಲ, ತುಂಬ ಚೆನ್ನಾಗಿ ಲುಕ್ ಕಾಣ್ತಾ ಇತ್ತು. ಸೊ ನಾವು ಪೂರ್ತಿ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನನ್ನ ತಂಗಿ ಇಲ್ಲಿ ಬಂದುಬಿಟ್ಟು ಅವಳಿಗೆ ಬೇಸಿಕ್ ಏನು ಮೇಕಪ್ದು ಏನು ಬೇಸಿಕ್ ಗೊತ್ತಿಲ್ಲ, ಏನು ಹಾಕ್ಕೊಬೇಕು ಫಸ್ಟು, ಆಮೇಲೆ ಏನು ಹಾಕ್ಕೊಬೇಕು ಅಂತ ಕೇಳಿ ನಾನು ಹೇಳಿದ್ಮೇಲೆ ಹಾಕ್ಕೊತಾ ಇದ್ಲು. ಅಂದರೆ ಅವಳು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಾಳೆ, ಮಾರ್ನಿಂಗು ಈವ್ನಿಂಗೆಲ್ಲ ಅಂದರೆ ಸಿರಮ್ಮು ಎಲ್ಲ ಅಪ್ಲೈ ಮಾಡೋದೆಲ್ಲ ಮಾಡ್ಕೊತಾಳೆ. ಬಟ್ ಅವಳಿಗೆ ಮೇಕಪ್ಪಲ್ಲೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು, ಕಾಡಿಗೆ ಹಾಕ್ಕೊಂಡು, ಕ್ರೀಮ್ ಹಾಕ್ಕೊಂಡು ಅಷ್ಟೇ ಮುಗೀತು ಅವಳದು. ಸೊ ಇವತ್ತೊಂಚೂರು ರೆಡಿ ಆಗ್ತೀನಿ ಹೇಳು ಅಂದ್ಲು, ಅದಕ್ಕೆ ನಾನು ಹೇಳ್ತಾ ಇದ್ದೆ ಹಿಂಗೆ ಹಾಕು ಅಂತ. ಸೊ ಅದೇ ರೀತಿ ರೆಡಿ ಆದಳು. ನನ್ನ ಮಗಳು ಆಲ್ರೆಡಿ ರೆಡಿ ಆಗಿದ್ದಾಳೆ, ನಮ್ಮ ಅಮ್ಮನೂ ರೆಡಿ ಆಗ್ತಾಯಿದ್ರು, ನಮ್ಮ ಅಪ್ಪನೂ ರೆಡಿ ಆಗ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಾವು ಬಂದುಬಿಟ್ಟು ಅರ್ಬನ್ ಯೋಗದ್ದು ಹಾಟ್ ಏರ್ ಬ್ರಷಲ್ಲಿ ಸೊ ಕರ್ಲಿಂಗ್ ಮಾಡು ಅಂತ ಅಂದ್ಲು ನನ್ನ ತಂಗಿ. ಕರ್ಲಿಂಗ್ ಮಾಡೋಣ ಅಂತ ತೊಗೊಂಡ್ರೆ ಅವಳದು ಲಾಂಗ್ ಹೇರ್ಸ್ ಇರೋದ್ರಿಂದ ಅದು ಫುಲ್ಲು ಲಾಂಗ್ ಹೇರ್ಸು ಆಗ್ತಾನೆ ಇರಲಿಲ್ಲ. ಅಂದರೆ ನಮಗೆ ಪ್ರಾಕ್ಟೀಸ್ ಇಲ್ಲ ಅಲ್ವಾ, ಫಸ್ಟ್ ಟೈಮು ಕರ್ಲಿಂಗ್ ಮಾಡ್ತಾ ಇರೋದ್ರಿಂದ ಪ್ರಾಕ್ಟೀಸ್ ಇರಲಿಲ್ಲ, ನನಗೆ ಬರ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಲಾಸ್ಟಿಗೆ ಕರ್ಲಿಂಗ್ ಮಾಡೋದು ಬಂತು. ಆಮೇಲೆ ಮಾಡೋದು ಕಲ್ತ್ಕೊಂಡೆ, ಅವಳ ಹೇರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ. ಅವಳು ಉರಿತೈತೆ ಕಣೆ, ಬೇಡ ಕಣೆ ಬಿಟ್ಬಿಡೆ ಅಂತ ಅಂತಿದ್ರು, ಬಿಡಲಿಲ್ಲ. ಇಲ್ಲ ಮಾಡ್ತೀನಿ ಕುತ್ಕೋ ಅಂತ ಹೇಳ್ಬಿಟ್ಟು ಮಾಡಿದೆ. ನನ್ನ ಹೇರ್ಸು ಫುಲ್ಲು ವೆಟ್ಟಿತ್ತು. ಸೊ ಫುಲ್ಲು ವೆಟ್ಟಿಂದ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ನೋಡಿ ನನ್ನ ಹೇರು. ತುಂಬ ಚೆನ್ನಾಗಿದೆ ಇದು ನನ್ನ ಹತ್ರ. ಇದು ನಮ್ಮೂರಲ್ಲೇ ಮದುವೆ ಇರೋದ್ರಿಂದ, ನಮ್ಮೂರಲ್ಲೇ ಚೌಟ್ರಿ ಇದೆ, ಮದುವೆ ಇರೋದ್ರಿಂದ ನಾವು ಇಷ್ಟು ಲೇಟಾಗಿ ರೆಡಿ ಆಗ್ತಾಯಿದ್ದೀವಿ. ಅಂದರೆ ಲೇಟು ಅಂದರೆ ಮನೇಲೂ ಕೆಲಸ ಇತ್ತಲ್ವ, ಅದಕ್ಕೋಸ್ಕರ ನಾವು ಲೇಟಾಗೇ ಹೋಯ್ತು. ನಮ್ಮ ಅಪ್ಪ ರೆಡಿ ಆಗಿಬಿಟ್ಟು ಆಗ್ಲಿವಾ ನಿಮ್ಮದು ಆಗ್ಲಿವಾ ಅಂತ
ಕೂಗ್ತಾನೆ ಇತ್ತು. ನಮ್ಮ ಅಪ್ಪನಿಂದ ಒಂದು ಫೋಟೋಸು ವೀಡಿಯೋಸು ಸರಿಯಾಗಿ ತೊಗೊಳಕ್ಕಾಗಲಿಲ್ಲ. ನಮ್ಮ ಅಪ್ಪ ರೆಡಿ ಆಗಿಬಿಟ್ರೆ ಅವ್ರಿಗೇನು ಒಂದು ಪ್ಯಾಂಟು ಶರ್ಟ್ ಹಾಕೊಂಡು ರೆಡಿ ಆಗಿಬಿಡ್ತಾರೆ. ನಮ್ಮ ಕಷ್ಟ ನಮಗೆ. ರೆಡಿ ಆಗೋ ಅಷ್ಟರಲ್ಲಿ ಎಷ್ಟು ಸತಿ ಕೂಗಿದ್ರು ನೋಡಿ. ಇಲ್ಲಿ ನನ್ನ ತಂಗಿ ಹೇರ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ಕಲ್ಲಿಂಗ್ ಮಾಡೋದ. ಸೊ ಹಂಗೂ ಹಿಂಗೂ ಮಾಡಿ ಒಂದು ಹಂತಕ್ಕೆ ಮಾಡಿದೆ. ಫುಲ್ಲು ಏನು ಪ್ರೊಫೆಷ್ನಲಾಗಿ ಏನು ಬರಲಿಲ್ಲ, ಒಂದು ಹಂತವಾಗಿ ಬಂತು ಅಷ್ಟೇ. ಅಲ್ಲಿ ನೋಡಿ ಆ ಕೂದಲು ನನ್ನ ತಂಗಿ ಕೇಳಬೇಡ ಕಣೆ, ಬಿಟ್ಬಿಡೆ, ಆಯಿತು ಸಾಕು ಬಿಡೆ ಅಂತಿದ್ರು ಬಿಡಲಿಲ್ಲ. ಇರೇ ಆಯಿತು ಮಾಡ್ತೀನಿ ಅಂತ ಮಾಡೋಕ್ಕೆ ಟ್ರೈ ಮಾಡಿದೆ. ಹಂಗೂ ಹಿಂಗೂ ಒಂಚೂರು ಬಂತಷ್ಟೇ, ಫುಲ್ಲು ಏನು ಬರಲಿಲ್ಲ. ಪಾಪ ನಮ್ಮಮ್ಮ ಇನ್ನೂ ಸ್ನಾನನೂ ಮಾಡಿರಲಿಲ್ಲ. ನಾವು ರೆಡಿ ಆಗ್ತಿದ್ದೋ, ಇನ್ನು ಮನೆ ರೂಮ್ದು ಪೈಂಟ್ ಮಾಡ್ತೀವಿ. ಅವರು ಅಂದರೆ ನಾವು ಇಲ್ಲೇ ಉಳ್ಕೊಂಡು ಅವತ್ತು ಪೈಂಟೆಲ್ಲ ಫುಲ್ಲು ಮುಗಿಸಿ ಹೋದರು. ರೂಮ್ದೆಲ್ಲ ಹೊಡಿತೀವಿ, ಹಾಲ್ದಾಗಿತ್ತು, ರೂಮ್ಗೆ ಹೊಡಿಬೇಕು. ರೂಮ್ದೆಲ್ಲ ಶಿಫ್ಟ್ ಮಾಡಿ ನಿತ್ಗೆ ರೂಮಿಂದ ಎಲ್ಲ ಶಿಫ್ಟ್ ಮಾಡ್ತಾಯಿದ್ರು. ಅವ್ರು ಲೇಟಾಗಿ ರೆಡಿಯಾಗಿದ್ದು. ಸೊ ನಾನು ನೋಡಿ ಡ್ರೈಯರಿಂದ ಹೇರ್ನ ಸ್ವಲ್ಪ 70% ಒಣಗಿಸ್ಕೊಂಡು ಆಮೇಲೆ ಹಾಟ್ ಹೇರ್ ಬ್ರಷಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ನನಗೆ ಸ್ಟ್ರೈಟ್ನಿಂಗೇ ಇಷ್ಟ, ಕರ್ಲಿಂಗಿಂತ ವೇವಿಗಿಂತ ನನಗೆ ಸ್ಟ್ರೈಟ್ನಿಂಗೇ ಇಷ್ಟ. ನನಗೆ ಕೂದಲು ಯಾವಾಗಲೂ ಸ್ಟ್ರೈಟೇ ಇರಬೇಕು. ನಾವು ಸ್ಕೂಲು ಕಾಲೇಜಲ್ಲಿದ್ದಾಗ ತುಂಬ ಉದ್ದ ಇತ್ತು ನನ್ನ ಕೂದಲು. ನಾನು ವೀಡಿಯೋಸ್ ಹಾಕಿದ್ದೀನಿ ರೀಲ್ಸ. ಒಂದು ವರ್ಷದ ಹಿಂದೆ ತುಂಬ ಇನ್ನೂ ಉದ್ದ ಬೆಳೆದ್ಬಿಟ್ಟಿತ್ತು. ಸೊ ನನ್ನ ಒಂದು ದಡ್ಡತನದಿಂದ ನಾನೇ ಅದನ್ನು ಕಟ್ ಮಾಡಿಸ್ಕೊಂಡು ತುಂಬ ಕಟ್ ಮಾಡಿಬಿಟ್ಟಿದ್ರು ಅವರು. ಇಷ್ಟು ಕಟ್ ಮಾಡಿದ್ದೆ ಅಂದರೆ ಸೆಟ್ಟಿಂಗ್ ಆಗಿದೆ, ಅದು ಹಂಗೆ ಕಾಣೋದು ಅಂತ ಹೇಳ್ಕೊಂಡು ಎಷ್ಟೊಂದು ಕಟ್ ಮಾಡಿಬಿಟ್ಟಿದ್ರು ಅಂದರೆ ನಮ್ಮಮ್ಮ ಅಂತೂ ಚೆನ್ನಾಗಿ ಬೈದರು. ಅವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಮನೇಲಿ ಕೂದಲೆಲ್ಲ ಹಂಗೆ ಕಟ್ ಮಾಡ್ಸೋಕ್ಕೆ ಬಿಡೋಲ್ಲ, ಬೈಸ್ಕೊಂಡೆ ಆಯಿತು. ಆಮೇಲೆ ಇಷ್ಟು ನಂಗೆ ಯಾರಾರು ಉದ್ದ ಕೂದಲು ನೋಡಿದ್ರೆ ನನಗೆ ಬೇಜಾರಾಗೋದು, ನನ್ನ ಉದ್ದ ಕೂದಲನ್ನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಅಂತ. ಆಮೇಲೆ ನನ್ನ ತಂಗಿನೂ ಡೊನೇಟ್ ಮಾಡಿದ್ಲು ಹೇರ್ಸ್ನ, ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡಿದ್ಲು. ಅವಳದು ತುಂಬ ಉದ್ದ ಇತ್ತು. ನಾನು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ. ತುಂಬ ಉದ್ದ ಇತ್ತು ಅವಳದು. ಡೊನೇಟ್ ಮಾಡಿದ್ಲು ಅವಳು, ಅರ್ಧ ಕಟ್ ಮಾಡಿಕೊಂಡು. ಈಗಿದ್ದಾವಲ್ಲ ಇನ್ನೂ ಉದ್ದ ಇದ್ದು. ಸೊ ಡೊನೇಟ್ ಮಾಡಿದ್ಲು ಅವಳು. ಒಂದು ಮೊಳ ಅಂತಾರಲ್ಲ ಅಷ್ಟು ಡೊನೇಟ್ ಮಾಡಿದ್ಲು. ನಾನೇ ಕಟ್ ಮಾಡಿದೆ ಅದನ್ನು. ಕಟ್ ಮಾಡಿ ನಾವು ಕೊರಿಯರ್ ಮಾಡಿದ್ದೋ ಇಲ್ಲಿಂದ. ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ನಾವೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದ್ದು. ಅವ್ರು ಇದೇ ಥರ ಕಟ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ರು. ಅದೇ ಟೈಪು ಕಟ್ ಮಾಡಿ ಕಳಿಸಿದ್ದು, ಕೊರಿಯರ್ ಮಾಡಿದ್ದು. ಸೊ ನೋಡಿ ಫುಲ್ಲೆಲ್ಲ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನನ್ನ ತಂಗಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನನ್ನ ತಂಗಿ ಹೇಳ್ತಾಯಿದ್ಲು, ಕೋಟ್ ಹಾಕೊಂಬಿಡ ಕಣೆ ನೀನು. ಅದ್ರ ಮೇಲೆ ಕ್ರಾಪ್ ಟಾಪ್ ಮೇಲೆ ಒಂದು ಕೋಟ್ ಥರ ಬಂದಿದೆ, ವೇಲು ಬಂದಿದೆ, ಕೋಟ್ ಥರನೂ ಬಂದಿದೆ. ನನ್ನ ತಂಗಿ ಕೋಟ್ ಹಾಕ್ಕೊಂಡಿದ್ಲು. ನೀನು ಕೋಟ್ ಹಾಕೊಂಬಿಡ ಕಣೆ, ವೇಲ್ ಹಾಕು, ನಾನು ಕೋಟ್ ಹಾಕ್ಕೊಂತಿದ್ಲು. ಯಾಕೆ ಇಬ್ಬರು ಒಂದೇ ಥರ ಹಾಕೋಣ ಬಿಡು ಅಂತ ಹೇಳಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಡ್ರೆಸ್ ಮೇಲೆ ನಾನು 1-2 ಸರಿ ವೇರ್ ಮಾಡಿದ್ದೀನಿ ಈ ಡ್ರೆಸ್ ಆಲ್ರೆಡಿ. ಬಟ್ ನಾನು ಕೋಟ್ ಯಾವತ್ತೂ ಹಾಕಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹಾಕ್ತಾಯಿದ್ದಿದ್ದು. ಏಕೆಂದರೆ ನನಗೆ ಕೋಟು ಮುಂದೆನೇ ಬರಬೇಕು ಅನ್ನೋ ಒಂದು ಮೆಂಟಾಲಿಟಿಲಿದ್ದೆ. ಅಂದರೆ ಫುಲ್ ಕವರ್ ಆಗುತ್ತೆ ಡ್ರೆಸ್ಸು ಅನ್ನೋ ಮೆಂಟಾಲಿಟಿಲಿದ್ದೆ. ಅದಕ್ಕೋಸ್ಕರ ವೇರ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಸುಮ್ಮನೆ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಒಂದು ಸರಿ ಹಾಕೊಂಡು ನೋಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ನಾನು ಹಾಕ್ಕೊಂಡೆ. ವೇಲ್ ಬೇಡ, ಇಷ್ಟೇ ಸಾಕು ಅಂದ್ಬಿಟ್ಟು ಇದೊಂದು ಕೋಟು ವೇರ್ ಮಾಡಿದೆ. ಇದು ವಾಸ್ಕೋಟ್ ಥರ ಫುಲ್ಲು ಲಾಂಗ್ ಇದೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದ್ದೀವಿ. ಹೇರ್ ಸ್ಟ್ರೈಟ್ನಿಂಗು ಎಲ್ಲ ಆದಮೇಲೆ ನನ್ನ ತಂಗಿ ನಾನು ಒಂದು ವಾಕ್ ಮಾಡಿದೋ, ರೀಲ್ಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಅಷ್ಟೇ, ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ಲರೂ ನಾವು ಹೊರಟು ಮದುವೆ ಮನೆಗೆ. ಸೊ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಪಾಪ ನನ್ನ ತಂಗಿ ಕಾರಿಂದು ಡೋರಿಗೆ ಆ ಕೋಟ್ ಸಿಗಾಕೊಂಡು ಫುಲ್ಲು ಹರಿದೋಗ್ಬಿಟ್ಟಿತ್ತು. ಅವಳು ನೋಡ್ಕೊಂಡೇ ಇಲ್ಲ, ಹಂಗೆ ಡೋರ್ ಹಾಕ್ಬಿಟ್ಟಿದ್ದಾಳೆ, ಹರಿದೋಗ್ಬಿಟ್ಟಿತ್ತು. ಆಮೇಲೆ ಆ ಕೋಟ್ನ ತೆಗೆದ್ಬಿಟ್ಲು. ಮದುವೆ ಮನೆಗೆ ಬಂದು ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು, ಗ್ರ್ಯಾಂಡಾಗಿ. ನೋಡಿ ಇನ್ನು ಫಸ್ಟು ನಾವು ಎಂಟ್ರೆನ್ಸಿಂದಲೇ ಈ ಥರ ಬರ್ತಾಯಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಮದುವೆನ. ಆ್ಯಂಡ್ ಹುಡುಗ ಹುಡುಗಿನೂ ಕೂಡ ತುಂಬ ಚೆನ್ನಾಗಿದ್ರು. ಹುಡುಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋರೆ. ಒಳ್ಳೆ ಹುಡುಗಿ ಮಾತ್ರ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ. ನೋಡಿ ಈ ಥರ ಎಲ್ಲ ಫುಲ್ಲು ಮಾಡಿದರು.
ನಾವು ಎಲ್ಲ ಹೋಗಿ ವಿಶ್ ಮಾಡಿ ಊಟ ಮಾಡಿ ಮನೆಗೆ ಬಂದಮೇಲೆ ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಾದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡಿ ಮಲ್ಕೊಂಡು ಆವತ್ತಿನ ವಿಡಿಯೋ ಇಷ್ಟೇ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.